ಇತ್ತೀಚೆಗೆ ನಿಧನರಾದ ಶಿವಪ್ಪ ಪಡ್ಕಾರ್ ಕಲಬಾಗ್ ಅವರು ನಿಸ್ವಾರ್ಥ ಸೇವಾ ಮನೋಭಾವದ ಸರ್ವ ಜನಾಂಗದ ನೇತಾರರಾಗಿದ್ದರು ಎಂದು ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಲ್ ಹೇಳಿದರು. ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕುಮಟಾದ ಹವ್ಯಕ ಸಭಾಭವನದಲ್ಲಿ ಏರ್ಪಡಿಸಿದ್ದ ದಿವಂಗತ ಶಿವಪ್ಪ ನಾರಾಯಣ ಪಟಗಾರ್ ಕಲಬಾಗ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಹಾಗೂ ನುಡಿನಮನ ಕಾರ್ಯಕ್ರಮದಲ್ಲಿ ಅಗಲಿದ ಆತ್ಮಕ್ಕೆ ಚಿರಶಾಂತಿ ಕೋರಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಾಲ್ ಅವರು ಸರಳ ಸಜ್ಜನರಾಗಿದ್ದ ಶಿವಪ್ಪ ಪಟಗಾರ್ ಸಾಮಾಜಿಕ, ಶೈಕ್ಷಣಿಕ, ಸಹಕಾರ, ರಾಜಕೀಯ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿ ನಿಸ್ವಾರ್ಥ ಸೇವೆ ಮೂಲಕ ಎಲ್ಲ ಸಮಾಜದವರ ಪ್ರೀತಿಯನ್ನ ಗಳಿಸಿ ಸರ್ವ ಜನಾಂಗದ ನೇತಾರರಾಗಿದ್ದರು. ಅಕ್ಷಯ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಅವರೊಂದಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಸ್ಥೆಯ ಪ್ರೌಢಶಾಲೆಯನ್ನು ರೂಪಿಸುವಲ್ಲಿ ತೊಡಗಿಸಿಕೊಂಡ ಕ್ಷಣಗಳನ್ನು ನೆನೆದರು. ಸಂಘಟನೆಯ ಜಿಲ್ಲಾ ಸಂಚಾಲಕ ಸದಾನಂದ ಹರಿಕಾಂತ್ ಮಾತನಾಡಿ, ಶರಣರ ಸಾವು ಮರಣದಲ್ಲಿ ನೋಡು ಎಂಬಂತೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಸಲ್ಲಿಸುತ್ತಿರುವ ನುಡಿನಮನವೇ ಶಿವಪ್ಪ ಪಟಗಾರ್ ಜೀವನ ಶೈಲಿಯ ಮೌಲ್ಯಕ್ಕೆ ಸಾಕ್ಷಿ ಎಂದರು. ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಸೂರಜ್ ಸೂನಿ ಮಾತನಾಡಿ, ಪಕ್ಷಾತೀತವಾಗಿ ರಾಜಕೀಯದಲ್ಲಿ ವಿರೋಧಿಗಳೆಲ್ಲರ ಏಳಿಗೆಯನ್ನು ಸಹ ಬಯಸುತ್ತಿದ್ದರು. ಇಲಾಖೆಯ ಅಧಿಕಾರಿಗಳನ್ನು ಅಥವಾ ಯಾವುದೇ ನಾಯಕರನ್ನು ನೇರವಾಗಿ ಭೇಟಿ ಮಾಡಿ ಬಡವರ ವಿದ್ಯಾರ್ಥಿಗಳ ಕಾರ್ಯ ಮಾಡಿಕೊಡುವ ಛಾತಿ ಉಳ್ಳವರಾಗಿದ್ದರು ಎಂದರು. ನಿವೃತ್ತ ಮುಖ್ಯೋಧ್ಯಾಪಕ ಜಿಕೆ ಪಟಗಾರ್ ಮಾತನಾಡಿ, ಲೋಕನಾಥ ಶಿಕ್ಷಣ ಸಂಸ್ಥೆಯ ಪ್ರಾರಂಭ ಮತ್ತು ಉನ್ನತಿಯಲ್ಲಿ ಶಿವಪ್ಪ ಪಟಗಾರರ ಸಹಾಯ ಇತ್ತು ಸ್ಮರಿಸಿಕೊಂಡರು. ಕಾರ್ಯಕ್ರಮದಲ್ಲಿ ನ್ಯಾಯವಾದಿ ಆರ್ಜಿ ನಾಯ್ಕ್, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಆರ್ಎಚ್ ನಾಯ್ಕ್ ಕಾಗಾಲ್, ಹೊನ್ನಾವರ ಉಳಿಸಿ ಹೋರಾಟ ಸಮಿತಿ ಅಧ್ಯಕ್ಷ ಜಿಎನ್ ಗೌಡ ಕೊಡಾಣಿ, ತಾಲೂಕು ಅಧ್ಯಕ್ಷ ಸುಧಾಕರ್ ತಾರಿ, ಹೆಗಡೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಬಿಜಿ ಶಾನ್ಬಾಗ್, ಮುಖಂಡರಾದ ಗಜು ನಾಯ್ಕ್ ಅಳವೆಕೋಡಿ, ಕರಾವಳಿ ಕನ್ನಡ ಸಂಘದ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್, ಗ್ರಾಮ ಒಕ್ಕಲಿಗ ಸಮುದಾಯ ಭವನದ ಅಧ್ಯಕ್ಷ ಮಂಜುನಾಥ ಪಟಗಾರ್, ಕಲಬಾಗ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಭಾರತಿ ಪಟಗಾರ್, ಕಲಾ ಗಂಗೋತ್ರಿ ಅಧ್ಯಕ್ಷ ಶ್ರೀಧರ ನಾಯ್ಕ್, ಪ್ರಭಾಕರ ಪಟಗಾರ್, ಹೆಗಡೆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಶಿವಾನಂದ ಪಟಗಾರ್, ಪುತ್ರ ಪ್ರಕಾಶ್ ಪಟಗಾರ್ ಇನ್ನೂ ಅನೇಕ ಮುಖಂಡರು ಮಾತನಾಡಿದರು. ಕಲಬಾಗ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ, ಅಕ್ಷಯ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ, ತಾಲೂಕು ಭೂ ನ್ಯಾಯ ಮಂಡಳಿ ಸದಸ್ಯರಾಗಿ, ಕುಮಟಾ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘದ ನಿರ್ದೇಶಕರಾಗಿ, ಕುಮಟಾ ಗ್ರಾಮೀಣ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಸುದೀರ್ಘ ಕಾಲ ಸಹಕಾರಿ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆ, ಟಿಡಿಬಿ ಸದಸ್ಯರಾಗಿ, ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ, ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ, ಮಲೆನಾಡು ಅಭಿವೃದ್ಧಿ ಸಮಿತಿ ಸದಸ್ಯ ಇತ್ಯಾದಿ ಸಹಕಾರ, ಶಿಕ್ಷಣ, ರಾಜಕೀಯ ಮತ್ತು ಬಡಬಗ್ಗರ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡ ಇವರ ಅಪಾರ ಕಾಳಜಿಯನ್ನು ನೆನಪಿಸಿ ನುಡಿನಮನ ಸಲ್ಲಿಸಿದರು. ಅವರ ಅಗಲುವಿಕೆಯಿಂದ ಸಮಾಜವು ಒಬ್ಬ ನಿಸ್ವಾರ್ಥ ಸಮಾಜಮುಖಿ ಧುರೀಣರನ್ನು ಕಳೆದುಕೊಂಡಿದೆ. ಅವರ ಆತ್ಮಕ್ಕೆ ಭಗವಂತನು ಸದ್ಗತಿಯನ್ನ, ಪರಿವಾರದ ಎಲ್ಲರಿಗೆ ತೈಷಿಗಳಿಗೆ ಅವರ ಅಗಲುವಿಕೆಯನ್ನು ಭರಿಸುವ ಶಕ್ತಿಯನ್ನ ಭಗವಂತ ನೀಡಲಿ ಎಂದು ಪ್ರಾರ್ಥಿಸಿದರು. ದಿವಂಗತರ ಪುತ್ರರಾದ ಪ್ರಕಾಶ್ ರಾಮನಾಥ್ ಹಾಗೂ ರಾಘವೇಂದ್ರ ವೇದಿಕೆಯಲ್ಲಿದ್ದರು. ಮುಖಂಡರಾದ ತಿಮ್ಮಪ್ಪ ಮುಕ್ರಿ, ಸವಿತಾ ಮುಕ್ರಿ, ಎಂಕೆ ಪಟಗಾರ್, ವಸಂತ ರಾಮಯ್ಯ ಪಟಗಾರ್, ಸಿಎಂ ಪಟಗಾರ್, ಎಂಜೆ ಪಟಗಾರ್, ಹೊಲನಗದ್ದೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಘವೇಂದ್ರ ಪಟಗಾರ್, ಕಡಲತೀರದ ಯುವಕ ಮಿತ್ರ ಮುಂಬಯಿಯ ಅಧ್ಯಕ್ಷರಾದ ಗಣಪತಿ ಹರಿಕಾಂತ, ಯೋಗೇಶ್ ಪಟಗಾರ್, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸದಸ್ಯರು, ಪ್ರಮುಖರು, ದಿವಂಗತ ಶಿವಪ್ಪ ಪಟಗಾರ್ ಸ್ನೇಹಿತರು, ಹಿತೈಷಿಗಳು, ಬಂಧುಗಳು, ಅಪಾರ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ನಾಗಶ್ರೀ ಪ್ರಾರ್ಥಿಸಿದರು. ಗಣೇಶ್ ಜಿ ಪಟಗಾರ್ ನಿರೂಪಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.